ಆತನಿಗೆ ಕುಡಿಯೋ ಚಟ, ಕುಡಿಯೋ ಕುತ್ಕೊಂಡ್ರೆ ಬಾರ್ ಕ್ಲೋಸ್ ಮಾಡ್ತೀನಿ ಅಂದ್ರೂ ಎದ್ದೋಗಲ್ಲ. ಕುಡಿದ ಎಣ್ಣೆಗೆ ಸರಿಯಾಗಿ ಹಣ ಕೊಡೋ ಅಭ್ಯಾಸನೂ ಇರಲಿಲ್ಲ. ಇಂತಹ ಆಸಾಮಿಯನ್ನ ಬಾರ್ಗೆ ಬರಬೇಡ ಅಂದಿದ್ದಕ್ಕೆ ಗ್ಯಾಂಗ್ ಕಟ್ಕೊಂಡು ಕ್ಯಾಶಿಯರ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ತಲೆ ಮರೆಸ್ಕೊಂಡಿದ್ದಾನೆ. ಮತ್ತೊಬ್ಬ ಹೋಟೆಲ್ಗೆ ನುಗ್ಗಿ ಧಮಕಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಪುಂಡರ ಅಟ್ಟಹಾಸ. ಬಾರ್ ಕೌಂಟರ್ಗೆ ನುಗ್ಗಿ ದಾಂಧಲೆ, ಕ್ಯಾಶಿಯರ್ ಮೇಲೆ ಹಲ್ಲೆ. ಗ್ಯಾಂಗ್ ಕಟ್ಕೊಂಡು ಬಂದ ಕಾಕಿ ಕೈಯಿಂದ ಗ್ರೇಟ್ ಎಸ್ಕೇಪ್. ಹೋಟೆಲ್ ಕ್ಯಾಶಿಯರ್ಗೆ ಆವಾಜ್, ಹಣಕ್ಕೆ ಡಿಮ್ಯಾಂಡ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡ ರೌಡಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಹೆಗ್ಗಡೆ ನಗರದಲ್ಲಿ ಹಾಡ ಹಗಲೇ ಬಾರ್ ಒಂದಕ್ಕೆ ನುಗ್ಗಿದ 5-6 ದುಷ್ಕರ್ಮಿಗಳ ಗ್ಯಾಂಗ್ ಬಾರ್ ಕ್ಯಾಶಿಯರ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ದಾಂಧಲೆ ನಡೆಸಿದೆ. ಸೆಪ್ಟೆಂಬರ್ 15ರಂದು ವಿನ್ಸೆಂಟ್ ಜಾಯ್ ಎಂಬಾತನ ಹುಟ್ಟು ಹಬ್ಬ ಇತ್ತಂತೆ. ಅಂದು 5-6 ಮಂದಿ ಹೆಗ್ಗಡೆ ನಗರದ KS ಬಾರ್ಗೆ ಪಾರ್ಟಿ ಮಾಡಲು ಹೋಗಿದ್ರು. ಆದ್ರೆ ಈ ಹಿಂದೆ ವಿಲ್ಸಮ್ ಜಾಯ್ ಬಾರ್ಗೆ ಬಂದಾಗ ಸರಿಯಾದ ಟೈಮ್ಗೆ ಎದ್ದೋಗದೆ ಹಣ ಕೊಡದೆ ಗಲಾಟೆ ಮಾಡಿದ್ದಂತೆ. ಹೀಗಾಗಿ ಬಾರ್ಗೆ ಬರಬೇಡ ಅಂತ ಕ್ಯಾಶಿಯರ್ ಪಾರ್ಥ ಹೇಳಿದ್ದ. ಇಷ್ಟಕ್ಕೆ ಕೋಪಿತಗೊಂಡ ಗ್ಯಾಂಗ್ ಮರುದಿನ ಇನ್ನೊಂದಷ್ಟು ಹುಡುಗರ ಸಮೇತ ಬಾರ್ಗೆ ಬಂದು ಮದ್ಯದ ಬಾಟಲ್ ಕೈಗಳಿಂದ ಮನಬಂದಂತೆ ಥಳಿಸಿದ್ದಾರೆ. ಇದರಿಂದ ಕ್ಯಾಶಿಯರ್ ಪಾರ್ಥ ಕಣ್ಣು, ತಲೆಗೆ ಗಂಭೀರವಾಗಿ ಗಾಯಗಳಾಗಿವೆ. ಅವ್ರ ಲೋಕಲ್ ರೌಡಿನೇ. ಅವ್ರು ಬಂದು ಅವ್ರ ಬರ್ತಡೇ 15ನೇ ತಾರೀಕು ಇತ್ತು. 15ನೇ ತಾರೀಕು ಸೋಮವಾರ. ಅವಾಗ ನೈಟ್ ಒಂದು 8 ಗಂಟೆಗೆ ಬಂದರು. ನಾವೇನು ಮಾಡಿದೆ, ನೀವು ಬಿಲ್ ಕೊಡಲ್ಲ, ಸರಿಯಾಗಿ ಬಿಲ್ಲು ಕೊಡಲ್ಲ, ಆಮೇಲೆ ಲೇಟ್ ನೈಟ್ ಹೋಗ್ತೀರಾ 2 ಗಂಟೆ 2:30ಗೆ, ಅದಕ್ಕೆ ಡ್ರಿಂಕ್ಸ್ ಕೊಡಲ್ಲ ಅಂತ ಕಳಿಸ್ಬಿಟ್ಟಿದ್ದೆ ಅವ್ರನ್ನ. ಅದಕ್ಕೋಸ್ಕರ ಅವರು ತಿರ್ಗಾ ಅವತ್ತು ಬಂದು 11 ಕಳಿಸ್ಬಿಟ್ಮೇಲೆ ಬೇರೆ ಬರಲ್ಲ ಹೋಗಿ ಕುಡ್ಕೊಂಡು ಬಂದು 11:30 ಬಂದು ತಿರ್ಗಾ ಅದು ಇದಂತ ಬೈದ್ಬಿಟ್ಟು ಹೋದ್ರು. ಈತ ರಾಜಾಜಿನಗರದ ಅನ್ನಪೂರ್ಣೇಶ್ವರಿ ದೋಸೆ ಕ್ಯಾಂಪ್ಗೆ ನುಗ್ಗಿ 5,000 ಹಣ ಕೊಡು ಅಂತ ಆಸಾಮಿಯೊಬ್ಬ ಆವಾಜ್ ಹಾಕಿದ್ದಾನೆ. ಇವರ ಪುಂಡಾಟ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿನ್ನ ಹಾಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಟೆಲ್ ಕ್ಲೋಸ್ ಮಾಡಿಸ್ತೇನೆ ಅಂತೆಲ್ಲ ಪುಂಗಿದಾಸನಂತೆ ಪುಂಗಿ ಬಿಟ್ಟಿದ್ದಾನೆ. ಅನ್ನಪೂರ್ಣೇಶ್ವರಿ ದೋಸೆ ಕ್ಯಾಂಪ್ಗೆ ನಿನ್ನೆ ಸಂಜೆ ಒಳಗಡೆ ಬಂದ ಆಸಾಮಿಯೊಬ್ಬ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಅಲ್ಲದೆ ನಿಮ್ಮ ಓನರ್ಗೆ ಕಾಲ್ ಮಾಡು, ನಿಮ್ಮ ಹೋಟೆಲ್ ಧ್ವಂಸ ಮಾಡ್ತೇನೆ ಎಂದು ಆವಾಜ್ ಹಾಕಿದ್ದಾನೆ. ಅಲ್ಲೇ ಸಾಕಷ್ಟು ಜನ ಗ್ರಾಹಕರು ಇದ್ದು ಭಯಗೊಂಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಗಲಾಟೆ ಮಾಡಿದ್ದಂತೆ. ಒಂದೊಂದಲ್ಲ ಕೆಟ್ಟ ಓವರಾಗಿ ಬೈದಿ ಹೆಂಗಸ್ರು ಮಕ್ಳಿದ್ದಾರೆ, ಕಸ್ಟಮರ್ಸ್ ಹೆಂಗಸ್ರು ಮಕ್ಳು ಬೇಗ ಇದ್ದಾರೆ. ಚಾಕು ತೋರ್ಸ ಹುಡುಗ ಚಾಕು ತಗೋ ಚುಚ್ಚಿಬಿಡ್ತೀನಿ, ಡಿಚ್ಚಲ್ಲಿ ಹೊಡ್ಯಕ್ಕೆ ಹೋಗೋನೆ. ನನ್ನ ಮಗನು ಹೊಡ್ಯಕ್ಕೆ ಹೋಗೋನೆ ಬಟ್ಲು ತಗೊಂಡು. ಯಾರೋ ಇಲ್ಲ ಲೋಕ ಚಪ್ಪರು ಸುಮಾರು ಸತಿ ಬಂದವನ ಇದ್ದಾರ. ನಾವು ಕೊಟ್ಟಿಲ್ಲ ಸರ್ ಕಂಪ್ಲೇಂಟ್. ಯಾಕೆಂದ್ರೆ ನಾವು ರಾತ್ರಿ 12 ಗಂಟೆ ತೊಂದರೆ ಯಾಕೆ ಸಣ್ಣ ಬಿಡಕ್ಕಿಲ್ಲ ಅಂತ ಹೇಳಿ ನಾವು ಎಷ್ಟು ಪೊಲೀಸರಿಗೆ ಹೇಳಿದ್ವಿ. ಅವ್ರಿಗೆ ಹೊಡೆದು ಕಳಿಸಿರ್ತಾರೆ ಅನಿಸುತ್ತೆ. ಆದ್ರೆ ಮತ್ತೆ ಕುಡಿದು ಬಿಟ್ಟಿರ್ತಾರೆ ಗಲಾಟೆ ಮಾಡಿ ಪಬ್ಲಿಕಲ್ಲಿ. ಪಬ್ಲಿಕಲ್ಲಿ ಗಲಾಟೆ ಮಾಡೋದು ಹೆಂಗೆ ಇವ್ರನ್ನೆಲ್ಲ ಮೇಂಟೈನ್ ಮಾಡೋದು? ಇನ್ನು ಕಳೆದ 2 ದಿನಗಳ ಹಿಂದೆ ಪೊಲೀಸ್ ಕಮಿಷನರ್ ನೈಟ್ ರೌಂಡ್ಸ್ ಮಾಡಿ ಪುಂಡರಿಗೆ ರೌಡಿ ಶೀಟರ್ಗಳಿಗೆ ಚಳಿ ಬಿಡಿಸಿದ್ರು. ಆದ್ರೀಗ ಪುಂಡರು ಮಾತ್ರ ಮತ್ತೆ ಅದೇ ಚಾಳಿ ಮುಂದುವರೆಸಿದ್ದಾರೆ. ಅದೇನೇ ಇದ್ರೂ ಸಹ ಇಂಥವರಿಗೆ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ಬುದ್ಧಿ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.